Hello everyone, welcome to Nora's Maths Tutorials, exercise number 2.4, second question. ನೋಡಿ ಏನು ಕೊಟ್ಟಿದ್ದಾರೆ, evaluate the following products without multiplying directly ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, 103 into 107 ಅಂದ್ರೆ ಈ ರೀತಿ ಕೊಟ್ಮೇಲೆ ನಾವು ಮಲ್ಟಿಪ್ಲೈ ಮಾಡ್ತೀವಲ್ವಾ, ಅವ್ರೇನ್ ಹೇಳ್ತಾರೆ, ಮಲ್ಟಿಪ್ಲೈ ನಾಟ್ ವಿತೌಟ್ ಮಲ್ಟಿಪ್ಲೈಯಿಂಗ್ ಡೈರೆಕ್ಟ್ಲಿ ಅಂತ. ಅಂದ್ರೆ ಡೈರೆಕ್ಟ್ಲಿ ಮಲ್ಟಿಪ್ಲೈ ಮಾಡ್ದಂಗೆ ನೀವು ಸಾಲ್ವ್ ಮಾಡ್ಬೋದಾ ಅಂತ. ನೋಡಿ ಈ ಫಾರ್ಮುಲಾಸ್ ಇದಾವಲ್ವಾ, ಈ ಫಾರ್ಮುಲಾ ಯೂಸ್ ಮಾಡಿ ಮಾಡ್ಬೋದು. ಆದ್ರೆ ಯಾವ ರೀತಿ ನೋಡೋಣ. ನೋಡಿ ಈ 103 ನಾವು ಈ ರೀತಿ ಕೂಡ ಬರ್ಕೋಬಹುದಲ್ವಾ, 100 + 3 ಅಂತ. ಇನ್ನು 107 100 + 7 ಈ ರೀತಿ ಬರ್ಕೋಬಹುದಲ್ವಾ. ಈ ರೀತಿ ಬರ್ಕೊಂಡ್ರೆ ನಾವು ಫಾರ್ಮುಲಾಸ್ ಯೂಸ್ ಮಾಡಿ ನಾವು ಮಲ್ಟಿಪ್ಲೈ ಮಾಡ್ಬೋದು. ಓಕೆ, ಈಗ ನೋಡಿ ಈ ಫಾರ್ಮುಲಾ ಅಪ್ಲೈ ಆಗತ್ತೆ. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅಂದ್ರೆ ಎಕ್ಸ್ ಇಲ್ಲಿ ಸೇಮ್ ಇರಬೇಕು. ಇಲ್ಲಿ ನೋಡಿ, ಇಲ್ಲಿನೂ ಸೇಮ್ ಇದೆ, ಇಲ್ಲಿನೂ ಸೇಮ್ ನಂಬರ್ ಇದೆ. ಸೊ ಈ ಫಾರ್ಮುಲಾ ಅಪ್ಲೈ ಆಗತ್ತೆ. ಈ ಫಾರ್ಮುಲಾ ಅಪ್ಲೈ ಆದ್ರೆ ನಮ್ಗೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಿದೆ, 100 ಇದೆ. ಎ ಇಸ್ ಈಕ್ವಲ್ಸ್ ಟು ಏನಿದೆ, 3 ಇದೆ. ಬಿ ಇಸ್ ಈಕ್ವಲ್ಸ್ ಟು ಏನಿದೆ, 7 ಇದೆ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಅಂದ್ರೆ 100 ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಅಂದ್ರೆ 3 + 7 ಇಂಟು ಎಕ್ಸ್ ಅಂದ್ರೆ 100 ಪ್ಲಸ್ ಎ ಇಂಟು ಬಿ ಅಂದ್ರೆ 3 × 7. ಓಕೆ, ಈಗ 100 ಸ್ಕ್ವೇರ್ ಅಂದ್ರೆ ಎಷ್ಟು ಬರುತ್ತೆ, 10,000. 2 zeros ಇದ್ದು 4 zeros ಆಗುತ್ತೆ. ಪ್ಲಸ್ ನೋಡಿ 7 + 3 3 + 7 ಎಷ್ಟಾಯ್ತು, 10 × 100 ಪ್ಲಸ್ 3 7s 21. ಓಕೆ, ಈಗ ಇನ್ನೊಂದು ಸ್ಟೆಪ್, 10,000 ಪ್ಲಸ್ 10 × 100 ಎಷ್ಟಾಯ್ತು, 1000. 3 zeros ಆಗುತ್ತಲ್ವಾ, ಪ್ಲಸ್ 21. ಈಗ ಇವೆಲ್ಲ ಆ್ಯಡ್ ಮಾಡಬೇಕು. ನೋಡಿ 10,000 1,000 21 ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 1 2 0 1 1 is equals to 11021 is the answer. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್ ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, 95 × 96 ಅಂತ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡೋಣ. ಈಗ ನೋಡಿ 95ನ ನಾವು 100 - 5 ಹಾಕೋಬಹುದು, ಇನ್ನೊಂದು 90 + 5 ಹಾಕೋಬಹುದು ಅಲ್ವಾ. ಸೊ ನಾವು 100 - 5 ಹಾಕೋಣ. ಯಾಕೆ ಅಂತೀರಾ, ಮಲ್ಟಿಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ, ಅದಕ್ಕೆ, ಇನ್ನೇನಿಲ್ಲ. ಈಗ ಇದನ್ನೇನಂತ ಬರ್ಕೋಬಹುದು, ಅದೇ ರೀತಿ ಬರ್ಕೊಟ್ರೆ 100 - 4 ಅಂತ ಬರ್ಕೋಬಹುದು ಅಲ್ವಾ. ಈಗ ಇದೇ ಫಾರ್ಮುಲಾ ಅಪ್ಲೈ ಮಾಡ್ಬೇಕಾಗತ್ತೆ. ನೋಡಿ ಇಲ್ಲಿ ಸೇಮ್ ಅದೇ ಇದೆ ಅಲ್ವಾ, ಎಕ್ಸ್ ಸೇಮ್ ಇದೆ, ಇಲ್ಲಿ ಎ ಬಿ ಚೇಂಜ್ ಇದೆ. ಸೊ ಇದೇ ಫಾರ್ಮುಲಾ ಅಪ್ಲೈ ಆಗುತ್ತೆ, ಇಲ್ಲಿ ಬರ್ಕೋಬೇಕು. ಬರ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಏನಿದೆ, 100 ಇದೆ. ಎ ಇಸ್ ಈಕ್ವಲ್ಸ್ ಟು ಏನಿದೆ, -5 ಇದೆ. ಇಲ್ಲಿ ನೋಡಿ ನಮ್ಗೆ ಫಾರ್ಮುಲಾದಲ್ಲಿ ಪ್ಲಸ್ ಇದೆ, ಆದ್ರೆ ಇಲ್ಲಿ ಮೈನಸ್ ಇದೆ. ಸೊ ನಾವೇನ್ ಮಾಡ್ಬೇಕು, ಇಲ್ಲಿ ಮೈನಸ್ ವ್ಯಾಲ್ಯೂ ಹಾಕೋಬೇಕು. ಬಿ ಇಸ್ ಈಕ್ವಲ್ಸ್ ಟು -4. ಓಕೆ, ಈಗ ಬರೆಯೋಣ. ಎಕ್ಸ್ ಸ್ಕ್ವೇರ್ ಅಂದ್ರೆ 100 ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇದೆ ಅಲ್ವಾ. ಎ ಪ್ಲಸ್ ಬಿ ಅಂದ್ರೆ ಏನಿಲ್ಲಿ ಇದೆ, 5 - 5 ಪ್ಲಸ್ -4. ಓಕೆ, ಎಕ್ಸ್ ಇಂಟು ಎಕ್ಸ್ ಇದೆ, ಎಕ್ಸ್ ಅಂದ್ರೆ 100 ಪ್ಲಸ್ ಎ ಇಂಟು ಬಿ ಅಂದ್ರೆ -5 ಇಂಟು -4. ಈ ರೀತಿ ಮೈನಸ್ ಪ್ಲಸ್ ಎಚ್ಚರಿಕೆಯಿಂದ ಬರಿಬೇಕು, ಯಾಕಂದ್ರೆ ನಮ್ಗೆ ಆನ್ಸರ್ ಕರೆಕ್ಟ್ ಬರಬೇಕು ಅಂತ. ಈಗ 100 ಸ್ಕ್ವೇರ್ ಅಂದ್ರೆ ಈಗ ತಾನೇ ಮಾಡಿದ್ವಲ್ವಾ, 10,000 ಪ್ಲಸ್ ಫಸ್ಟ್ ಬ್ರಾಕೆಟ್ ಅಲ್ಲಿ ಏನ್ ಬರುತ್ತೆ ನೋಡ್ಕೊಂಡ್ಬಿಡೋಣ, -5 ಪ್ಲಸ್ ಇಂಟು -4 ಇಂಟು 100 ಪ್ಲಸ್ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 5 4 20 ಆಯಿತು. ಸೊ ಸೈನ್ ಮೈನಸ್ ಸೈನ್ ಹೋಯ್ತು, ಡೈರೆಕ್ಟ್ 20 ಬರ್ಕೊಂಡ್ವಿ. ಈಗ 10,000 ಪ್ಲಸ್ ಇಲ್ಲಿ -5 -4 ಇದ್ರೆ ಎರಡು ಆ್ಯಡ್ ಮಾಡಬೇಕಾಗತ್ತೆ, -9 ಆಗತ್ತೆ ಇಂಟು 100. ಇನ್ನೊಂದು ಸ್ಟೆಪ್ ಮಾಡೋಣ, ಕನ್ಫ್ಯೂಸ್ ಆಗೋದು ಬೇಡ. 10,000 ಪ್ಲಸ್ ನೋಡಿ ಪ್ಲಸ್ ಬರೆಯೋಕೆ ಮುಂಚೆ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ.
100 9 900 ಆಯ್ತು. ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. ಸೊ ಮೈನಸ್ ಡೈರೆಕ್ಟ್ ಹಾಕ್ಬೋದು, 900 ಹಾಕ್ಬೇಕು. ಓಕೆ, ಪ್ಲಸ್ 20 ಆಯ್ತಾ. ಈಗ ಯಾವ ರೀತಿ ಆ್ಯಡ್ ಮಾಡಬೇಕು ನೋಡಿ. ಯಾವಾಗ್ಲೂ ಈ ಪ್ಲಸ್ ಏನೇನಿದಾವಲ್ಲ ಫಸ್ಟ್ ಆ್ಯಡ್ ಮಾಡ್ಕೊಂಡ್ಬಿಡ್ಬೇಕು. 10,000 ಪ್ಲಸ್ ಏನಿದೆ 20 ಇದೆ, ಇವೆರಡನ್ನೇ ಆ್ಯಡ್ ಮಾಡ್ಕೊಂಡ್ಬಿಡೋಣ ನೋಡಿ. ಓಕೆ, ಇವೆರಡಕ್ಕೂ ಪ್ಲಸ್ ಇದಾವಲ್ವಾ, ಅದಕ್ಕೆ ಆ್ಯಡ್ ಮಾಡ್ಕೊಂಡು ಈಗ ಮೈನಸ್ 900 ಮಾಡೋಣ. 0 2 10 ಮೈನಸ್ 9 1, ಇಲ್ಲಿ 9 ಉಳಿತು, 9120. ಸೊ 9120 is the answer. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ, 104 ಅಂದ್ರೆ 104 ಇಂಟು 96 ಅಂತ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಬರ್ಕೋಬಹುದು ನೋಡೋಣ. ನೋಡಿ, 104ನ ನಾವು 100 ಪ್ಲಸ್ 4 ಅಂತ ಬರ್ಕೋಬಹುದಲ್ವಾ. ಇನ್ನು 96ನ 100 ಮೈನಸ್ 4 ಅಂತ ಬರ್ಕೋಬಹುದು ಅಲ್ವಾ. ಈಗ ನೋಡಿ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ಇಲ್ಲಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಪ್ಲೈ ಆಗತ್ತಲ್ಲ. ಯಾಕಂದ್ರೆ ಎರಡು ಕಡೆ 100 ಇದೆ, ಎರಡು ಕಡೆ 4 ಇದೆ. ಸೊ ಈ ಫಾರ್ಮುಲಾ ಅಪ್ಲೈ ಆಗತ್ತೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಒಂದ್ ಕಡೆ ಪ್ಲಸ್ ಇದೆ, ಒಂದ್ ಕಡೆ ಮೈನಸ್ ಇದೆ. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿ ನಾವು ಈಸಿಯಾಗಿ ಮಲ್ಟಿಪ್ಲೈ ಮಾಡ್ಬೋದು. ಓಕೆ, ಈಗ ಆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇಲ್ಲಿ ಎ ಇಸ್ ಈಕ್ವಲ್ಸ್ ಏನಿದೆ 100 ಇದೆ, ಬಿ ಇಸ್ ಈಕ್ವಲ್ಸ್ ಏನಿದೆ 4 ಇದೆ. ಸೊ 100 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್. 100 ಸ್ಕ್ವೇರ್ ಅಂದ್ರೆ ಈಗ ತಾನೇ ಮಾಡಿದ್ವಿ 10,000, ಮೈನಸ್ 4 ಸ್ಕ್ವೇರ್ ಅಂದ್ರೆ 60. ಸೊ ಮೈನಸ್ ಮಾಡೋಣ. 16ನ ಮೈನಸ್ ಮಾಡಿದ್ರೆ ನೋಡಿ, 10 minus 6 is 4, 9 minus 1 is 8, 9 again 9. So answer ಏನ್ ಬರುತ್ತೆ, 9984 is the answer. Okay, ಈಗ ನೆಕ್ಸ್ಟ್ ಒನ್.